ಹುಲಿ ಇದ್ದಂಗೆ, ಬಿಜಾಪುರದ ಹುಲಿ ಇದ್ದಂಗೆ, ಒಂದೇ ಮಾತನ್ನ ನೆನ್ಪಿಟ್ಕೊಳ್ರಿ. ಅವ್ರು ಯಾವ ಕೆಲಸವನ್ನ ಮಾಡ್ತೀನಿ ಅಂತಲ್ಲ, ಕೆಲಸ ಮಾಡೇತಿದಾರ ಅವ್ರು. ಭಗೀರಥ, ನಮ್ಮ ಭಾಗದ ಭಗೀರಥ, ಬಿಜಾಪುರ ಜಿಲ್ಲೆಯ ಬರಗಾಲ ನಾಡಿನ ಭಗೀರಥ ಯಾರು ಅಂತ ಹೇಳಿದ್ರೆ ಎಂ.ಬಿ. ಪಾಟೀಲ್. ಎಂ.ಬಿ. ಪಾಟೀಲ್ ನಿಜವಾಗ್ಲೂ ನಾನು ಒಂದ್ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಮ್ಮೆ ಒಂದು ದಿವಸ ಅವರು ನಮ್ಗೆ ಫೋನ್ ಹಚ್ಚಿ, ನಮ್ಮ ಭಾಗದ ಎಲ್ಲ ಸ್ವಾಮಿಗಳಿಗೆ ಫೋನ್ ಹಚ್ಚಿದ್ರು, ಅವರು ಪಿ ಅವ್ರು ಹಚ್ಚಿದ್ರು. ನಾವು ಹೋದ್ವಿ, ಬೆಳಿಗ್ಗೆ 8 ಗಂಟೆ ಕಾರ್ಯ ಕುತ್ಕೊಂಡು ನಮ್ಗೆ ಅವ್ರೆಲ್ಲ ಕೆಲಸ ಮಾಡಿ ತೋರಿಸ್ಕೊಂತ ಹೋದ್ರು. ರಾತ್ರಿ 9 ಆದ್ರೆ ಇನ್ನೂ ಕೆಲಸ ಉಳಿದಿದ್ದು ನೋಡಿ, 2 ಕಣ್ಣು ಸಾಲಿಲ್ಲ. ಎಂತ ಪುಣ್ಯಾತ್ಮರು. ಬಹುಶಃ ನೀವು ಶಿವಮೊಗ್ಗ ಜಿಲ್ಲೆಗೆ ಹೋದ್ರೆ ಅಲ್ಲೊಬ್ರು ನಜೀರ್ ಸಾಬ್ ಅಂತ ಹೇಳಿದಾರ. ಅವ್ರಿಗೆ ಏನಂತ ಹೇಳಿ ಕರೀತಾರ ಅಂತ ಕೇಳಿದ್ರೆ ನೀರ್ ಸಾಬ್ ಅಂತ ಕರೀತಾರೆ. ನಮ್ ಬಿಜಾಪುರ ಜಿಲ್ಲೆ ನೀರ್ ಸಾಬ್ರು ಯಾರು ಅಂತ ಹೇಳಿದ್ರೆ ನಮ್ ಎಂ.ಬಿ. ಪಾಟೀಲ್ ಅವ್ರು ಬರ್ಲಿಲ್ಲ ಅಂತ. ಬಹುಶಃ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಇನ್ನೊಂದ್ಸಲ ಇದೇ ಸರ್ಕಾರದವ್ರಿಗೆ ನೀರಾವರಿ ಮಂತ್ರಿ ಆಗ್ಬೇಕು ಅಂತ ಬಹುಶಃ ನನಗೆ ಬಹಳ ಆಸೆ ಇದೆ. ಯಾಕಂತ ಕೇಳಿದ್ರೆ ನಮ್ಮ ಭಾಗಕ್ಕೆ ಅವ್ರು ಆಗ್ಬಿಟ್ರು ಅಂತ ಕೇಳಿದ್ರೆ ನಮಗ ಎಂತ ಹೆಮ್ಮೆ ಅಂತ ಕೇಳಿದ್ರೆ, ಇವತ್ತು ಬೇರೆದವರು ಅವ್ರು ಕೈಗಾರಿಕಾ ಮಂತ್ರಿ ಆದ್ರೂ ಕೂಡ ಇಷ್ಟು ಕೆಲಸವನ್ನು ಮಾಡಕತ್ತಾರಿಲ್ಲ. ನಿಜವಾಗ್ಲೂ ಎಂ.ಬಿ. ಪಾಟೀಲ್ ಫೋಟೋ ನೀವು ಎಲ್ಲರೂ ಮನೆಗೆ ಹಾಕಿ ಪೂಜೆ ಮಾಡ್ಬೇಕು. ನಾನು ಬಿಜಾಪುರ ಜಿಲ್ಲೆಯವರು ಯಾಕೆ ಇದೆಲ್ಲ ಹೇಳಕತ್ತೀನಿ ಅಂತ ಕೇಳಿದ್ರೆ, ನಾನು ಬಹಳ ಕರ್ಕೊಂಡೋಗಿ ನಮ್ಗೆಲ್ಲ ತೋರಿಸ್ಯಾರ. ಬಹುಶಃ 6 ಮಟ್ಟಿ ಆಗಿರೋ ಮಧ್ಯಾಹ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಸಿ